ಹೇಳ್ತಾ ಇರೋದು ನೋಡ್ತಾ ಇದ್ರೆ ನೀನಿನ್ನೂ ಬದುಕಿದೀಯಾ? ನೀನು ನಾಗಲೋಕದವಳು, ನೀನು ನಮ್ಮ ಮನೆಗೆಲ್ಲ ಬರಬಾರ್ದು. ಮೊದಲೇ ನೀನು ಆಚೆ ಹೋಗು. ಶಿವಾನಿ, ನನ್ನ ಕನಸುಗಳ ಕಂಟಕ, ನನ್ನ ಪ್ರೀತಿಯ ಶತ್ರು, ನನ್ನ ಬದುಕಿನ ಶತ್ರು. ಈಗಲೇ ಇವಳನ್ನ ಮುಗಿಸಿಬಿಟ್ರೆ ಬೇಡ. ಅವಳೆಷ್ಟು ಶಕ್ತಿಶಾಲಿ ಅಂತ ಗೊತ್ತಿದೆ. ಈಗ ಈ ಪ್ರಯತ್ನ ಬೇಡ. ಉಪಾಯದಿಂದ ಅವಳಿಗೆ ಅಪಾಯ ಆಗೋ ಹಾಗೆ ಮಾಡಬೇಕು. ಈಗ ಮೊದಲು ನಾನು ನನ್ನ ಆದಿಶೇಷನನ್ನು ನೋಡಬೇಕು, ಮಾತಾಡಬೇಕು, ಮುದ್ದಾಡಬೇಕು. ಹಾಗಾದ್ರೆ ಮಾತ್ರ ನನ್ನ ಮೈ ಮನಸ್ಸು ಎಲ್ಲ ಕಣಿಯೋದು. ಹೇ ಶಿವಾನಿ, ನಾನು ಬಂದಾಯ್ತು. ನಿನ್ನ ಅಂತ್ಯ ಕಾಣಿಸೋಕೆ ಅದರ ಆರಂಭವೇ ಇದು. ಏನಮ್ಮ ಶಿವಾನಿ, ಅವಸರವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಈಗ ನೋಡಿದ್ರೆ ಮನೆಗೆ ಬರ್ತಾ ಇದೀಯಾ? ಏನು ಯಾರು ಮರ್ತೋದ್ಯಾ? ಹಾ, ಮರ್ತ ಹೋಗಿದೆ. ಯಾರು? ನಿನ್ ಗಂಡನಲ್ಲ ತಾನೆ? ಏನಮ್ಮ ಶಿವಾನಿ, ಅಂತದೇನ್ ಮರ್ತ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋದಳು ವಾಪಸ್ ಬಂದೆ. ಅದು ಹಾ, ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹರಕೆ ಕಟ್ಟಿಟ್ಟಿದ್ದೆ. ಅದನ್ನ ಇಲ್ಲೇ ಮರ್ತ ಹೋಗ್ಬಿಟ್ಟಿದ್ದೀನಮ್ಮ. ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೌದೇನಮ್ಮ, ಸರಿ. ನಿಂತ್ಕೋ. ನೀನ್ ಶಿವಾನಿ ಅಲ್ಲ. ಇನ್ನೊನ್ನೇ ಕೇಳ್ತಿರೋದು ಏನು? ನೀನು ಮಾತಾಡೋ ರೀತಿ, ನಮ್ಮ ಮಾತಿಗೆ ರಿಯಾಕ್ಟ್ ಮಾಡೋ ರೀತಿ ನೋಡಿದ್ರೆ ನೀನ್ ನಮ್ ಶಿವಾನಿ ಅಲ್ಲ. ಅಲ್ಲ, ಏನು ಗೋವಿಂದ ಮಾವ ಅಂತ ಕೇಳ್ತಿದ್ದೋಳು ಇವತ್ತು ಏನು ಅಂತ ಕೇಳ್ತಿದೀಯಾ? ಅಯ್ಯೋ ಗೋವಿಂದ್ ಮಾವ, ನೀವ್ ತುಂಬಾ ಕಾಮಿಡಿ ಮಾಡ್ತೀರಾ. ನಿನ್ನ ನಗು ಕೂಡ ಶಿವಾನಿ ತರ ಇಲ್ಲ. ಸೂಪರ್ ಸೂಪರ್ ಗೋವಿಂದ್ ಮಾವ, ನೀವು ಏನ್ ಸಕ್ಕದ ಕಾಮಿಡಿ ಮಾಡ್ತೀರಾ. ನೀವು ಕಾಮಿಡಿ ಮಾಡೋದ್ ನೋಡಿ ನನ್ಗೆ ಅವತ್ತೇ ಗೊತ್ತಾಗೋಗಿತ್ತು, ಈ ಕಾಮಿಡಿ ಮಾಡಿ ಮಾಡಿ ನಿಮ್ ಹೆಂಡತಿನ ಬೀಳಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ಹೌದಮ್ಮ, ನನ್ನ ಕಾಮಿಡಿ ಸೆನ್ಸು ನಿನಗೆ ಚೆನ್ನಾಗಿ ಗೊತ್ತು. ಈ ಮನೆಯವರಿಗೆ ಗೊತ್ತಿಲ್ವಲ್ಲ. ಅಲ್ಲ, ಒಳ್ಳೆ ಅವಕಾಶ ಸಿಕ್ಕಿದ್ರೆ ಹಾಸ್ಯ ಚಕ್ರವರ್ತಿ ಆಗ್ತಾ ಇದ್ದೆ. ಏನ್ ಮಾಡೋದು, ಈ ಮನೇಲಿ ಹಾಸ್ಯ ಚಕ್ರವರ್ತಿ ಆಗಿದ್ದೀನಿ. ಗೋವಿಂದ್ ಮಾವ, ನಿಮ್ಮಂಥವ್ರು ಈ ಮನೇಲಿ ಇರೋದಕ್ಕೆ ಈ ಮನೆ ಇನ್ನ ಕಳ್ಕಳೆಯಾಗಿರೋದು. ನೀವೇನಾದ್ರೂ ಸೈಲೆಂಟ್ ಆಗ್ಬಿಟ್ರೆ ಈ ಮನೆ ಅಷ್ಟೇ ಯಾವಾಗ್ಲೂ ಹೀಗೆ ಸೂಪರ್ ಆಗಿರಿ. ನೋಡಕ್ಕ, ಎಷ್ಟು ಒಳ್ಳೆ ಹುಡುಗಿ ಇವಳು. ಅಲ್ಲ, ಈ ಮನೆಗೆ ಸೊಸೆಯಾಗಿ ಬಂದು ಏನು ಗೌರವ ಕೊಡ್ತಾಳೆ. ನೀನು ಈ ಮನೆಗೆ ಸೊಸೆಯಾಗಿ ಬಂದೆ, ನಿನ್ ಜೊತೆ ನಾನು ಬಂದೆ. ಆದ್ರೆ ನನ್ನ ಗೌರವನೆಲ್ಲ ಕಿತ್ಕೊಂಡ್ಬಿಟ್ಟೆ ನೀನು.
ತ್ರಿಶೂಲ್ ಶಿವಾನಿ, ಹಾ ಏನ್ ಇಷ್ಟು ಬೇಗ ಬಂದ್ಬಿಟ್ಟೆ? ಇನ್ನು ಬೇಗ ಬರ್ಬೇಕಿತ್ತು, ಸ್ವಲ್ಪ ತಡ ಆಯ್ತು ಅಷ್ಟೇ. ಯಾಕೆ ಶಿವಾನಿ, ಏನಾಯ್ತು? ಇದು ಶಿವಾನಿ ಅಲ್ಲ, ಮಾಯಾ. ಶಿವಾನಿಯನ್ನ ಸಾಯಿಸಿ ನಿನ್ನ ಪಡೆಯೋಕ್ ಬಂದಿರೋ ಮಾಯಾಂಗನೆ. ಏನಾಯ್ತು? ಇದೆಲ್ಲ ಬೇಡ ಅಂತ ಅನಿಸ್ತಾ ಇದೆ. ಬೇಡ, ನನ್ನ ಬಿಟ್ಬಿಡು ಅಂತ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ನನ್ನ ಶಿವಾನಿ ಅಂತ ಮನ್ಸು ಹೇಳಿದಾಗ ಯಾಕೋ ತಡಿಬೇಕು ಅಂತ ಅನಿಸ್ತಾ ಇಲ್ವಲ್ಲ? ಏನಾಯ್ತು ಶಿವಾನಿ? ದೇವಸ್ಥಾನಕ್ಕೆ ಹೊರಡ್ತೀನಿ ಅಂತ ಹೊರಟೆ, ಇದ್ದಕ್ಕಿದ್ದಾಗ ವಾಪಸ್ ಬಂದ್ಬಿಟ್ಟಿದ್ಯಾ? ಏನಾದ್ರೂ ಮರ್ತಿದ್ಯಾ? ಹಾ ಮರ್ತಿದ್ದೆ, ತಗೊಂಡ್ ಹೋಗ್ಬೇಕು ಅಂತಾನೆ ಬಂದೆ. ಏನ್ ಮಾಡ್ತಿದ್ದೆ? ನಿನ್ನ ಮರ್ತ್ ಹೋಗಿದ್ದೆ ತ್ರಿಶೂಲ್. ಇನ್ನು ನಿನ್ನ ಮರೆಯಲ್ಲ, ನನ್ನ ಬೊಕ್ಸೆ ಒಳಗಿಟ್ಟು ನಿನ್ನ ನೋಡ್ಕೋತೀನಿ. ಯಾರಿಗೂ ನಿನ್ನ ಬಿಟ್ಕೊಡಲ್ಲ ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ ತ್ರಿಶೂಲ್. ಎಷ್ಟು ವರ್ಷಗಳು ಬೇಕಾದ್ರೂ ಕಳೀಲಿ, ಏನ್ ಬೇಕಾದ್ರೂ ಆಗ್ಲಿ, ನಾನು ಯಾವಾಗ್ಲೂ ನಿನ್ನ ಪಕ್ಕದಲ್ಲೇ ಇರ್ತೀನಿ. ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಆಗ್ಲೇ ಬೇರೆ ತರಾನೇ ಮಾತಾಡ್ದೆ, ಈಗ ಒಂಥರ ಮಾತಾಡ್ತಾ ಇದ್ಯಾ. ಏನಾಯ್ತು ಶಿವಾನಿ? ಅದು ತ್ರಿಶೂಲ್, ಗೊತ್ತಾಯ್ತು. ಸ್ವಾಮಿಗಳು ಹೇಳ್ದಾಗೆ ನಮ್ಗೇನಾದ್ರೂ ಅಪಾಯ ಆಗತ್ತೆ ಅಂತ ಭಯ ಆಗ್ತಾ ಇದ್ಯಾ? ಅದಕ್ಕೆ ಈ ಗಾಬರಿನಾ? ನೀನೇನು ಯೋಚನೆ ಮಾಡಬೇಡ. ನಮಗೇನೇ ಆದ್ರೂ, ಏನೇ ಅಪಾಯ ಬಂದ್ರು ಯಾರು ಏನು ಮಾಡಕ್ಕಾಗಲ್ಲ. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ನೀನ್ ಹಿಡ್ಕೊಂಡಿರೋ ಕೈ ಶಿವಾನಿದು ಅನ್ಕೊಂಡು ಮಾತಾಡ್ತಾ ಇದ್ಯಾ? ಅದು ಬಿಟ್ಟು ಈ ಕೈ ನಂದು ಅಂತ ಗೊತ್ತಿದ್ದು ಈ ಮಾತನ್ನ ಹೇಳಿದ್ರೆ ನನ್ಗೆ ಸಂತೋಷ ಆಗ್ತಾ ಇತ್ತು. ಏನ್ ಯೋಚನೆ ಮಾಡ್ತಾ ಇದ್ಯಾ? ತ್ರಿಶೂಲ್, ಯಾಕೋ ನನ್ಗೆ ನಿನ್ ಜೊತೆಗೆ ಇರ್ಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಶಿವಾನಿ, ಯಾಕೆ ಒಂಥರ ಆಡ್ತಾ ಇದೀಯಾ? ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟೆ, ನೋಡಿದ್ರೆ ಇವಾಗ ವಾಪಸ್ ಬಂದ್ಬಿಟ್ಟಿದ್ಯಾ? ಆಗ್ಲೇ ನಾನು ಬರ್ತೀನಿ, ದೇವ್ರ ಹತ್ರ ಒಂದು ಸ್ವಲ್ಪ ಕಂಪ್ಲೇಂಟ್ ಹೇಳಬೇಕು ಅನ್ನೋದಕ್ಕೆ ನನ್ನ ಬಿಟ್ಟು ಹೊರಟೋದೆ. ಇವಾಗ ಹೀಗಾಗಿದ್ಯಾ? ಏನಾಯ್ತು? ಓಹೋ, ಅಂದ್ರೆ ಅವಳು ಅಲ್ಲಿಗೆ ಹೋಗಿದ್ದಾಳ? ಬಂದೆ ಕಣೆ. ಏನ್ ಯೋಚನೆ ಮಾಡ್ತಾ ಇದೆಯಾ ಶಿವಾನಿ? ಕೆಲವು ಕೆಲಸಗಳು ಹರಕೆ ಇದ್ದಾಗೆ, ಅದು ಅವ್ರವ್ರೇ ಮಾಡ್ಬೇಕು ತ್ರಿಶೂಲ್. ಎಲ್ಲ ಸರಿ ಮಾಡೋ ಸಮಯ ಬಂದಿದೆ, ಮುಗಿಸ್ಬರ್ತೇನೆ. ಫಾರ್ಮ್ ಹೌಸ್ ಇಂದ ಓಡ್ ಬರ್ಬೇಕಾರೆ ಈ ದಾರಿನ ನಾವು ಓಡ್ ಬಂದಿದ್ದು. ಇಲ್ಲೇ ಏನಾದ್ರೂ ಬಿದ್ದಿರ್ಬೋದಾ? ಅಥವಾ ಫಾರ್ಮ್ ಹೌಸ್ ಅಲ್ಲಿ? ಅಯ್ಯೋ, ಸಿಕ್ಬಿಡ್ತು ಹಂಗ ಸಿಕ್ಬಿಡ್ತು. ಸಮಾಧಾನ ಆಯ್ತು. ದೇವ್ರೆ, ನೀನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೀಯಾ ಅಂತ ಕಣ್ಣು ಮುಚ್ಚಿ ನಡೀತಾ ಇದ್ದೇನೆ. ಯಾರಿಂದಾನು ಯಾವ ತೊಂದರೆನೂ ಆಗದಿರೋ ಹಾಗೆ ಮಾಡಪ್ಪ. ಈ ದಾರಿಲಿ ಯಾಕೆ ನಡೆಸ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಅದ್ರ ಉದ್ದೇಶ ಏನು ಅಂತಾನೂ ನನಗೆ ಗೊತ್ತಿಲ್ಲ. ಆದ್ರೆ ಏನು ಗೊತ್ತಿಲ್ಲದೆ ಅವನ ಮೇಲೆ ಪ್ರೀತಿ ಆಗದೆ ಗೊತ್ತಿಲ್ಲದೆ ನನ್ನ ಹೊಟ್ಟೆಲಿ ಮಗುನು ಬೆಳೀತಾ ಇದೆ.
ಇದ್ರ ಉದ್ದೇಶ ಏನು ದೇವ್ರೆ? ನನ್ನ ನೆಮ್ಮದಿಯನ್ನ ಕೆಡಿಸಿ ನನ್ನ ಕನಸು ಕೊಂದು ನೀನ್ ದೇವ್ರ ಹತ್ರ ನೆಮ್ಮದಿಯಾಗಿ ಬೇಡ್ತಾ ಇದ್ಯಾ? ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ಗೆ ನನ್ನ ಆದಿಶೇಷನ ಕೊಡು ಅಂತ. ಅದಕ್ಕೆ ನನ್ಗೆ ಇನ್ನೊಂದು ಜನ್ಮ ಕೊಟ್ಟಿದ್ದಾನೆ, ನಿನ್ನನ್ನ ಸಾಯಿಸೋದಕ್ಕೆ ಅಂತ ಅವಕಾಶ ಇಟ್ಟಿದ್ದಾನೆ. ದಿಗ್ವಿಜಯ, ನಿನ್ನ ಗುರುಗಳು ಪೂಜೆ ಮಾಡಬೇಕು, ಆದಿಶೇಷ ಯಾರು ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಬೇಕಾಗಿರೋ ವಿಧಾನಗಳಾಗ್ಲಿ ತಂತ್ರಗಳಾಗ್ಲಿ ಯಾವುದನ್ನು ಹೇಳಲಿಲ್ಲ. ಯಾವ ಪ್ರಯೋಗ ಮಾಡಿದ್ರೆ ನಾವ್ ಗೆಲ್ಬೋದು ಅಂತ ಮಾತೆ ಬರ್ಲಿಲ್ವಲ್ಲ ದಿಗ್ವಿಜಯ. ಒಟ್ನಲ್ಲಿ ನಮ್ಮನ್ನ ನೋಡಿ ಅವರ ಅನುಮಾನಗಳನ್ನ ಪರಿಹಾರ ಮಾಡ್ಕೊಂಡ್ರು. ನಿಮ್ಮ ಗುರುಗಳು ಎಷ್ಟು ಶಕ್ತಿವಂತರೋ ನಾವು ಅಷ್ಟೇ ಶಕ್ತಿವಂತರು ದಿಗ್ವಿಜಯ. ನಾವೆಲ್ಲ ಸೇರಿ ಯಾವ್ದಾದ್ರೂ ವಿದ್ಯೆನ ಪ್ರಯೋಗ ಮಾಡಿದ್ರೆ ಗೆಲ್ಬೋದು ಅನ್ನೋ ಕಾರಣಕ್ಕೆ ನಿಮ್ಮ ಗುರುಗಳನ್ನ ಭೇಟಿ ಮಾಡಿದ್ವಿ ವಿನಃ ಅದರಿಂದ ಬೇರೆ ಯಾವ ಉದ್ದೇಶನೂ ಇಲ್ಲ ದಿಗ್ವಿಜಯ. ಈ ಸಮಯದಲ್ಲಿ ನಾವು ಯಾವ ಸಹಾಯ ಮಾಡುವುದಕ್ಕೆ ತಯಾರಿದ್ದೇವೆ. ಏಕೆಂದರೆ ಒಂದೊಂದು ದಿನ ಕಳೆಯುತ್ತಿದ್ದ ಹಾಗೆ ನಮ್ಮ ಸಮಯವು ಕೂಡ ಕಳೆದು ಹೋಗುತ್ತಿದೆ. ನಾವು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಬೇಕು. ಅಘೋರ ಅಮಾವಾಸ್ಯೆ ಕಳೆದರೆ ನಮ್ಮ ಕನಸುಗಳು ಕೂಡ ಕಳೆದು ಹೋಗುತ್ತವೆ. ಅಘೋರ ಅಮಾವಾಸ್ಯೆಗೂ ನಿನ್ನ ಮಾತಿಗೂ ಏನು ಸಂಬಂಧ ಕೃಷ್ಣೆ? ಸಂಬಂಧ ಇದೆ. ನಾಗಮಣಿ ಭೂಲೋಕಕ್ಕೆ ಬಂದು 24 ಸಂವತ್ಸರ ಕಳೆದು ಹೋಗಿವೆ. 25ನೇ ವರ್ಷದ ಒಳಗಡೆ ನಾಗಮಣಿ ನಾಗಲೋಕಕ್ಕೆ ಸೇರದೆ ಹೋದರೆ ನಾಗಲೋಕದ ಶಕ್ತಿ ಕ್ಷಯಿಸಿ ಹೋಗುತ್ತದೆ. ನಾಗಲೋಕ ನರಕಲೋಕಕ್ಕೆ ಬದಲಾಗುತ್ತದೆ. ಕಾಲಕ್ರಮೇಣ ನಾಗಲೋಕ ನಶಿಸಿ ಹೋಗುತ್ತದೆ. ನೀನು ಹೇಳ್ತಾ ಇರೋದು ನಿಜನಾ? ಹೌದು ದಿಗ್ವಿಜಯ. ನಾಗಮಣಿ ಇಲ್ಲದ ಲೋಕ ಬರೀ ಶೋಕಲೋಕ. ನಾಗಮಣಿಯ ಶಕ್ತಿ ನಮ್ಮ ಕೈ ಸೇರಿದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು ದಿಗ್ವಿಜಯ. ನಾಗಮಣಿ ನಾಗ ಸಂಕುಲದ ಶಕ್ತಿ, ನಾಗಗಳ ಉಸಿರು. ಅದಕ್ಕೋಸ್ಕರ ಅವು ಏನ್ ಬೇಕಾದ್ರೂ ಮಾಡಬಹುದು ದಿಗ್ವಿಜಯ. ನಾವು ನಾಗಮಣಿಯನ್ನ ನಮ್ಮದಾಗಿಸ್ಕೋಬೇಕು ಅಂತ ಪ್ರಯತ್ನ ಮಾಡುವಾಗ ಇನ್ನು ನಾಗಗಳು ಪ್ರಯತ್ನ ಮಾಡೋದಿಲ್ವಾ ದಿಗ್ವಿಜಯ? ಮಾಡುತ್ತಾರೆ ದಾಕ್ಷಾಯಿಣಿ. ಏಕೆಂದರೆ ನಾಗಲೋಕದವರಿಗೆ ಕೂಡ ಈ ಸಮಯ ಬಹಳ ಅಮೂಲ್ಯವಾದದ್ದು. ನಾಗಮಣಿಯಗೋಸ್ಕರ ನಾಗಲೋಕದವರು ಅಂತಿಂತ ಪ್ರಯತ್ನ ಮಾಡೇ ಮಾಡುತ್ತಾರೆ. ಅಘೋರ ಅಮಾವಾಸ್ಯದೊಳಗೆ ನಾಗಲೋಕದವರು ಭೂಲೋಕಕ್ಕೆ ಬಂದು ನಾಗಮಣಿಯನ್ನು ಹುಡುಕುತ್ತಾರೆ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಸೂಕ್ತ ತಯಾರಿ ಮಾಡ್ಕೋಬೇಕು. ಈಗ ಭೂಮಿಗೆ ಬರೋ ನಾಗಗಳು ತಮ್ಮ ಲೋಕದ ಅಸ್ತಿತ್ವವನ್ನು ಉಳಿಸಲು ಯಾವ ಲೋಕದ ಮೇಲೂ ಯುದ್ಧಕ್ಕೆ ತಯಾರಾಗಿ ಬಂದಿರ್ತಾರೆ. ಹಾಗಾಗಿ ನಮ್ಮ ಶಕ್ತಿ, ನಮ್ಮ ಯುಕ್ತಿ, ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಬಳಸಿ ನಾವು ಕಾರ್ಯಶಾಲಿಯಾಗಬೇಕು. ಆದ್ರೆ ಈ ವಿಚಾರವಾಗಿ ಗುರುಗಳು ಯಾವ ಮಾತು ಹೇಳಲಿಲ್ವಲ್ಲ? ನಿನ್ನ ಗುರುಗಳಿಗೆ ಈ ವಿಚಾರ ಮೊದಲೇ ತಿಳಿಯೋ ಶಕ್ತಿ ಇಲ್ಲದಿರಬಹುದು. ಆದರೆ ನಾಗಲೋಕದವರು ಅಂತಿಮ ಹೋರಾಟ ಮಾಡೇ ಮಾಡುತ್ತಾರೆ. ಅವರ ವಿರುದ್ಧ ಯಾರೇ ತಿರುಗಿ ಬಿದ್ದರೂ ಯುದ್ಧ ನಡೆಯುತ್ತೆ. ಈ ವಿಚಾರ ನಿನ್ನ ಗುರುಗಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದಷ್ಟು ಬೇಗ ಈ ವಿಚಾರನ ನಿನ್ನ ಗುರುಗಳಿಗೆ ತಿಳಿಸು. ನಾಗ ಸೈನಿಕರು ಒಟ್ಟಾಗಿ ಬಂದ್ರೆ ನಮ್ಮ ಯಾವುದೇ ಶಕ್ತಿಯು ಅವರ ಎದುರು ಸೋತು ಹೋಗುತ್ತೆ. ಈಗಲೇ ಹೋಗಿ ತಿಳಿಸ್ತೀನಿ.
ಗೊತ್ತಾಗ್ಲಿಲ್ವಾ? ಯಾರ್ ನೀವು? ನಾನು ಮಾಯಾ. ಯಾವ ಮಾಯಾ? ನಿಮ್ಗೆ ನಾನ್ ಗೊತ್ತಿದ್ದೇನಾ? ಏನ್ ಹೀಗ್ ಮಾತಾಡ್ತಾ ಇದೀಯ ಶಿವಾನಿ? ನಾನ್ ಯಾರು ಪರಿಚಯನೇ ಇಲ್ದಿರೋರ್ ತರ ಮಾತಾಡ್ತಾ ಇದ್ಯಾ? ಪರಿಚಯ ಇಲ್ದಿರೋರ್ ಜೊತೆ ಹಾಗೆ ತಾನೇ ಮಾತಾಡ್ಬೇಕು. ಅಂದ್ರೆ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ಇಲ್ಲ, ಇದೇ ಮೊದಲನೇ ಸಲ ನಾನ್ ನಿಮ್ಮನ್ನ ನೋಡ್ತಾ ಇರೋದು. ನನ್ ಪರಿಚಯ ಇದೆ ನಿಮ್ಗೆ? ಹೇಗ್ ಪರಿಚಯ ನಾನು? ಏನ್ ತಮಾಷೆ ಮಾಡ್ತಾ ಇದ್ಯಾ? ತಮಾಷೆನಾ? ಇಲ್ವಲ್ಲ. ಅಲ್ಲ, 1000 ಜನಕ್ಕೆ ನಾನು ಯಾರು ಅಂತ ಗೊತ್ತಿರುತ್ತೆ, ಆದ್ರೆ ಆ 1000 ಜನ ನನಗೆ ಗೊತ್ತಿರ್ಬೇಕು ಅಂತ ಏನಿಲ್ವಲ್ಲ. ಕ್ಷಮಿಸಿ, ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಗುರುಗಳೇ, ಅದು ದಾಕ್ಷಾಯಿಣಿ ಕೃಷ್ಣ ಹೇಳಿದ ಹಾಗೆ ಅಘೋರ ಅಮಾವಾಸ್ಯೆಗೂ ಮುಂಚೆ ನಾಗಲೋಕದವರು ನಾಗಮಣಿನ ಹುಡ್ಕೊಂಡು ಬರ್ತಾರಂತೆ. ಅಷ್ಟರೊಳಗೆ ನಾವು ನಾಗಮಣಿನ ವಶಪಡಿಸ್ಕೋಬೇಕು. ಸಮಯ ಮೀರಿದ್ರೆ ನಮಗೂ ಸಿಗೋದಿಲ್ಲ, ನಾಗಲೋಕದವ್ರಿಗೂ ದಕ್ಕೋದಿಲ್ಲ. ಅಂದ್ರೆ ಕಾಲಕ್ರಮೇಣ ನಾಗಲೋಕ ಕೂಡ ಕ್ಷೀಣಿಸಿ ನಾಶವಾಗಿ ಹೋಗ್ಬಿಡುತ್ತಂತೆ. ಗುರುಗಳೇ, ಆದಷ್ಟು ಬೇಗ ನಾವೇನಾದ್ರೂ ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಹತ್ರ ಇರೋ ಸಮಯಾವಕಾಶ ತುಂಬಾ ಕಡಿಮೆ ಇದೆ. ಹೌದು ದಿಗ್ವಿಜಯ, ಆದರೆ ಯಾವುದು ನಾವು ತಿಳಿದುಕೊಂಡಷ್ಟು ಸರಳವಾಗಿಲ್ಲ. ನಮಗೆ ನಾಗಿನಿ ಗೊತ್ತೇ ವಿನಃ ಆದಿಶೇಷ ಯಾರು ಅಂತ ಇನ್ನೂ ತಿಳಿದಿಲ್ಲ. ಅವನು ಸಿಗದೆ ನಾಗಮಣಿಯ ವಶಪಡಿಸಿಕೊಳ್ಳೋದು ಸುಲಭ ಅಲ್ಲ. ಏನಾದ್ರೂ ಮಾಡಲೇಬೇಕು. ನಾನು ಹೋಗ್ಬರ್ತೀನಿ. ಗುರುಗಳೇ, ಎಲ್ಲಿಗೆ? ಹಿಮಾಲಯ ಪರ್ವತಕ್ಕೆ ಹೋಗಬೇಕು. ಅಲ್ಲಿ ನನ್ನ ಗುರುಗಳನ್ನು ಭೇಟಿ ಮಾಡಿ ಮುಂದಿನ ದಾರಿಗಳ ಬಗ್ಗೆ ಚರ್ಚೆ ಮಾಡಿ ಬರ್ತೇನೆ. ಗುರುಗಳೇ, ನಮಗೆ ಸಮಯಾವಕಾಶ ತುಂಬಾ ಕಡಿಮೆ ಇದೆ. ಗೊತ್ತಿದ್ದು ದಿಗ್ವಿಜಯ, ನಮ್ಮ ಇಷ್ಟು ವರ್ಷಗಳ ತಪಸ್ಸು ಫಲಕಾರಿಯಾಗಬೇಕಲ್ವಾ? ಸಫಲವಾಗಲೇಬೇಕು ಗುರುಗಳೇ. ಯಾಕೆ ಅಂದ್ರೆ ನಾಗಮಣಿ ಅನ್ನೋ ಆ ಮೋಹಮಣಿ ನನ್ನ ಜೀವನದ ಭಾಗವೇ ಆಗಿ ಹೋಗಿದೆ. ಅಲ್ಲಲ್ಲ, ನನ್ನ ಜೀವನವೇ ಆಗಿ ಹೋಗಿದೆ. ಅದಕ್ಕೋಸ್ಕರ ನಾನು ನನ್ನ ರೂಪನ ಕಳ್ಕೊಂಡೆ, ನನ್ನ ಮಗಳನ್ನ ಕಳ್ಕೊಂಡೆ, ನನ್ನ ಬದುಕನ್ನೇ ಕಳ್ಕೊಂಡೆ. ಇಷ್ಟು ಕಳ್ಕೊಂಡ ಮೇಲೂ ಆ ನಾಗಮಣಿ ನನಗೆ ದಕ್ಕಲಿಲ್ಲ ಅಂದ್ರೆ ನನ್ನ ಜೀವನವೇ ವ್ಯರ್ಥ ಆದ ಹಾಗೆ. ಯೋಚನೆ ಮಾಡಬೇಡ ದಿಗ್ವಿಜಯ, ನಮ್ಮ ತಪಸ್ಸು ಫಲಕಾರಿಯಾಗುತ್ತೆ. ನಾಗಮಣಿ ನಮ್ಮ ವಶವಾಗುವ ಯೋಚನೆ ಬೇಡ. ಒಂದ್ ನಿಮಿಷ, ನಾನ್ ಯಾರು ಅಂತ ಗೊತ್ತಿಲ್ವಾ? ಏನ್ ನಿಮ್ ಸಮಸ್ಯೆ? ಗೊತ್ತಿಲ್ಲ ಅಂತ ಹೇಳಿದ್ರು ಹಿಂದೆ ಹಿಂದೆ ಬರ್ತಾ ಇದ್ದೀರಲ್ಲ, ಯಾಕೆ? ನೀನ್ ನನ್ನನ್ ಮರೆಯೋಕ್ ಹೇಗ್ ಸಾಧ್ಯ? ಪರಿಚಯ ಇದ್ರೆ ತಾನೇ ಮರೆಯೋಕ್ ಸಾಧ್ಯ. ಯಾರ್ ನೀವು? ಅದೇ ಗೊತ್ತಿಲ್ದೇ ಇರೋಕ್ ಸಾಧ್ಯ. ನನ್ ಪರಿಚಯ 1 ದಿನದಲ್ಲ, 1 ತಿಂಗಳದಲ್ಲ, 1 ವರ್ಷದಲ್ಲ. ಯಾಕೋ ತುಂಬಾ ಓವರ್ ಆಗಿ ಆಡ್ತಾ ಇದ್ದೀರಾ ನೀವು. ಅಲ್ಲ, ನಾನ್ ಏನಾದ್ರೂ ನಿಮ್ ಹತ್ರ ಸಾಲ ತಗೊಂಡಿದ್ದೀನ ಅಥವಾ ಏನಾದ್ರೂ ಕದ್ದಿದ್ದೀನ? ಇಲ್ಲ. ಮತ್ತ್ಯಾಕಿಂತ ಮಾತು? ಅಲ್ಲ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ ಅಂತ? ನೀನ್ ನನ್ಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಾ ಇದ್ಯಾ? ಮತ್ ಯಾಕೆ ಹೀಗಾಡ್ತಾ ಇದ್ದೀರಾ? ಅಲ್ಲ, ನಾನು ನೋಡಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಹರಕೆ ತೀರ್ಸೋಕೆ ಅಂತ ದೇವಸ್ಥಾನಕ್ಕೆ ಬಂದಿದ್ದೇನೆ. ದಯವಿಟ್ಟು ನನ್ನ ಸುಮ್ಮನೆ ಬಿಟ್ಬಿಡ್ತೀರಾ? ಗಂಡನ್ನ ಜೊತೆಲಿ ಕರ್ಕೊಂಡು ಹೋದ್ರೆ ಪರ್ಸನಲ್ ಆಗಿ ಬೇಡ್ಕೊಳಕ್ ಆಗಲ್ಲ ಅಂತ ವಿಶುಲ್ನ ಮನೇಲೆ ಬಿಟ್ಟೋಗಿದ್ದಾಳೆ. ಗೋವಿಂದ, ಬಹುಶಃ ನಿನ್ ಹೆಂಡ್ತಿನೂ ದೇವಸ್ಥಾನಕ್ಕೆ ಹೋಗಿ ಹಾಗೆ ಕೇಳ್ಕೊಂಡಿದ್ದಾಳೆ. ದೇವ್ರು ವರ ಕೊಟ್ಟಿದ್ದಾನೆ, ಅದಕ್ಕೆ ನಿನ್ನ ಸವಾಸನೆ ಬೇಡ ಅಂತ ತವ್ರ ಮನೇಲೆ ಹಾಯಾಗಿ ಉಳಿದು ಬಿಟ್ಟಿದ್ದಾಳೆ ನೋಡವಳು. ಇದು ನನಗ್ ಬೇಕಾ? ಬೇಡಾಗಿತ್ತು, ಆದ್ರೆ ನೀನೇ ಬೇಡಿ ತಗೊಂಡೆ. ಕೊಡಮ್ಮ, ಕೊಡು. ಪ್ರಸಾದ ಬಾಯಲ್ಲಿದ್ದಾಗ್ಲಾದ್ರೂ ಮಾತು ಕಡಿಮೆ ಬರುತ್ತೆ. ಶಿವಾನಿ, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಹಾಮ, ಪೂಜೆ ದರ್ಶನ ಎಲ್ಲ ಚೆನ್ನಾಗಾಯ್ತು. ಅಮ್ಮ, ಏನಮ್ಮ? ದೇವಸ್ಥಾನದಲ್ಲಿ ನನ್ಗೆ ಯಾರೋ ಒಬ್ರು ಹುಡುಗಿ ಸಿಕ್ಕಿದ್ರು. ಹುಡುಗಿನ? ಯಾರು? ಗೊತ್ತಿಲ್ಲ, ಆದ್ರೆ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿದ್ರು. ಕಣ್ಣು ವಿಶೇಷವಾಗಿತ್ತು, ಕಾಂತಿಯುತ ಶಕ್ತಿಯಿಂದ ಹೊಳಿತಾ ಇತ್ತು. ಮತ್ತವರು ನನಗೆ ತುಂಬಾ ದಿವಸಗಳಿಂದ ಪರಿಚಯ ಅಂತ ಅನ್ಸ್ತು. ಅಲ್ಲಮ್ಮ, ನಿನ್ನ ಪರಿಚಯದವರು ನಿನಗೆ ಪರಿಚಯ ಇಲ್ವಾ? ಅದು ಇತ್ತೀಚೆಗೆ ನನಗೆ ಎಲ್ಲ ಮರ್ತು ಹೋಗೋ ಸಮಸ್ಯೆ ಬೇರೆ ಶುರು ಆಗಿದೆಯಲ್ಲ. ಎಷ್ಟು ಯೋಚನೆ ಮಾಡಿದ್ರು ಅವ್ರು ಯಾರು ಅಂತ ನೆನಪಾಗ್ಲೇ ಇಲ್ಲ. ಆ ತರ ಇರೋದು ಯಾರಪ್ಪ? ನೀನ್ ಹೇಳ್ತಾ ಇರೋದು ನೋಡ್ತಾ ಇದ್ರೆ